ಇಸ್ರೇಲ್ ಇರಾನ್ ಹೆಚ್ಚು ಕಡಿಮೆ ಯುದ್ಧದಲ್ಲಿ ತೊಡಗಿವೆ ಅಂತ ಹೇಳಬಹುದು. ಯುದ್ಧ ಅಂತ ಡಿಕ್ಲೇರ್ ಮಾಡಿಲ್ಲ ಅಷ್ಟೇ. ಯುದ್ಧ ಅಂತ ಇನ್ನು ದೊಡ್ಡ ಮಟ್ಟದಲ್ಲಿ ಡಿಕ್ಲೇರ್ ಮಾಡಿಲ್ಲ, ಆದರೆ ಅವರು ಆಲ್ರೆಡಿ ಯುದ್ಧ ಸದೃಶ ರೀತಿಯಲ್ಲಿ ಇಬ್ಬರು ಕೂಡ ಫೈಟ್ ಮಾಡ್ತಿರೋದು ನಿಜ. ಜನಸಾಮಾನ್ಯರಿಗೆ ಏನು ಸಂಕಷ್ಟ ಆಗುತ್ತೆ ಇದರಿಂದ? ಭಾರತಕ್ಕೆ ಇದರಿಂದ ಏನು? ಇಸ್ರೇಲ್ಗೆ ಇಲ್ಲಿ ವಾರ್ ಅನ್ನೋದು ಬೇಕಾ? ಇನ್ನೊಂದು ಕಡೆ ಇರಾನ್ಗೆ ಈಗ ವಾರ್ ಬೇಕಾಗಿದೆಯಾ? ಇಸ್ರೇಲ್ ಯುದ್ಧೋನ್ಮಾದಿಯಾಗಿ ಇಲ್ಲಿ ಮುಂದುವರಿತಾ ಇದೆಯಾ, ಅಥವಾ ಇರಾನ್ ಸಂಗ್ರಹ ಮಾಡಿರ್ತಕ್ಕಂತಹ 400 kg ಯುರೇನಿಯಂ, ಶುದ್ಧ ಯುರೇನಿಯಂ, ಇದು ಇರಾನ್ನ ಒಂದು ದೊಡ್ಡ ಸ್ಟ್ರೆಂತ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಅವರು ಭಾವಿಸಿದ್ರೆ ಇಸ್ರೇಲ್ಗೆ ಇದೇ ದೊಡ್ಡ ಆತಂಕನ. ಇಸ್ರೇಲ್ ನೋಡಿ, ಒಂದು 6 ದೇಶದೊಂದಿಗೆ, ಅಕ್ಕಪಕ್ಕದ 6 ದೇಶಗಳೊಂದಿಗೆ ಗಡಿಯನ್ನು ಹಂಚಿಕೊಳ್ಳುವಂಥ ಒಂದು ದೇಶ. ಆದರೆ ಸದಾಕಾಲ ಯುದ್ಧ ಸನ್ನದ್ಧ ಸ್ಥಿತಿಯಲ್ಲೇ ಇರಬೇಕಾಗಿರತಕ್ಕಂಥ ಅನಿವಾರ್ಯತೆ ಕೂಡ ಇಸ್ರೇಲ್ಗೆ ಇದೆ. ಹಾಗಂದ ಮಾತ್ರಕ್ಕೆ ಯಾರ ಮೇಲೆ ಅವ್ರ ಮೇಲೆ ಕಾಲು ಕೆರ್ಕೊಂಡು ಜಗಳಕ್ಕೆ ಹೋಗ್ತಾ ಬಂದರೆ ಇಸ್ರೇಲ್ನ ನೆಮ್ಮದಿ ಏನಾಗುತ್ತೆ ಅಂತ ಒಂದು ಪ್ರಶ್ನೆ ಇದೆ ಇಲ್ಲಿ. ಹಾಗಾದರೆ ಇರಾನ್ ಏನು ಮಾಡ್ತಾನೆ ಇಲ್ವಾ? ಇರಾನ್ ಏನೂ ಮಾಡ್ತಾ ಇಲ್ವಾ? ಇಲ್ಲಿ ಇರಾನ್ ಮಾಡ್ತಾ ಇದೆ. ಇಸ್ರೇಲ್ಗೆ ತನ್ನ ಅಕ್ಕಪಕ್ಕದ ತನ್ನೊಂದಿಗೆ ಗಡಿ ಹಂಚಿಕೊಳ್ಳುವ ದೇಶಗಳೊಂದಿಗಿನ ಮಿತ್ರ ದೇಶಗಳು ಕೂಡ ಯಾವುದೇ ಕಾರಣಕ್ಕೂ ಒಂದು ಅಣು ಅಸ್ತ್ರವನ್ನು ಇಟ್ಕೊಳ್ಳೋದು, ಅಣು ಅಸ್ತ್ರಕ್ಕೆ ಬೇಕಾಗಿರತಕ್ಕಂಥ ಯುರೇನಿಯಂ ಸಂಗ್ರಹ ಮಾಡ್ಕೊಳ್ಳೋದು ಇಷ್ಟ ಇಲ್ಲ. ಆ ಕಾರಣದಿಂದಾಗಿ ನೋಡಿ, ಇಲ್ಲಿ ನಾವು ನೇರವಾಗಿ ನೋಡಿದ್ರೆ ಇರಾನ್ ಇದೆಯಲ್ಲ, ಇರಾನ್ ಇಸ್ರೇಲ್ ಜೊತೆ ಗಡಿ ಹಂಚ್ಕೊಳ್ಳೋದೇ ಇಲ್ಲ. 1700 ಕಿಲೋಮೀಟರ್ ದೂರದಲ್ಲಿ ಇರಾನ್ ಒಂದು ಕಡೆ ಇದೆ. ಇಷ್ಟು ದೂರದಲ್ಲಿರ್ತಕ್ಕಂಥ ಇರಾನ್ ಮೇಲೆ ಇಸ್ರೇಲ್ ಕೆಲ ದೇಶಗಳನ್ನು ದಾಟ್ಕೊಂಡು ಹೋಗಿ ಅಟ್ಯಾಕ್ ಮಾಡಬೇಕು. ಹಾಗಾದರೆ ಇರಾನನ್ನು ಇಸ್ರೇಲ್ ವಶಪಡಿಸ್ಕೊಂಡ್ಬಿಡುತ್ತಾ? ಸಾಧ್ಯ ಇದೆಯಾ? ಅದು ಸಾಧ್ಯ ಇಲ್ಲ. ಅಲ್ಲಿರ್ತಕ್ಕಂಥ ಎಲ್ಲವನ್ನು ನಾಶ ಮಾಡಿ ಹಾಕ್ಬಿಡುತ್ತಾ? ಸಾಧ್ಯ ಇಲ್ಲ. ಅವರು ಕೂಡ ಸುಮ್ಮನೆ ಕೂತ್ಕೊಳ್ತಕ್ಕಂಥವರಲ್ಲ. ಬೆಂಜಮಿನ್ ನೆತನ್ಯಾಹು ಗಾಜಾ ಪಟ್ಟಿ ಆ ಒಂದು ಕದನದಲ್ಲಿ ಆ ಕಡೆಯಿಂದ ಟೆರರಿಸ್ಟ್ ಬಂದು ಅಟ್ಯಾಕ್ ಮಾಡಿದರು, ಹಮಾಸ್ನವ್ರು ಬಂದಿದ್ದರು ಅಂತ ಬಂದಾಗ ಅಟ್ಯಾಕ್ ಮಾಡಿದ್ದು ಓಕೆ, ಅಲ್ಲಿಗೆ ಸಾಕಿತ್ತೇನೋ. ಆದರೆ ಈ ಸ್ಟೆಪ್ ಇದೆಯಲ್ಲ, ಈ ಸ್ಟೆಪ್ ತುಂಬ ಕಾಸ್ಟ್ಲಿ ಆಗಬಲ್ಲದ? ಈ ಸ್ಟೆಪ್ ತುಂಬ ಕಾಸ್ಟ್ಲಿ ಆಗಿಬಿಡುತ್ತಾ ಬೆಂಜಮಿನ್ ನೆತನ್ಯಾಹುಗೆ ಅಥವಾ ಇಸ್ರೇಲ್ಗೆ? ಇಸ್ರೇಲ್ನಲ್ಲಿಯೇ ಒಂದು ಕಡೆ ಪ್ರತಿಭಟನೆ ಇದೆ. ಎಷ್ಟು ಯುದ್ಧಗಳು ತಡ್ಕೊಳ್ಳೋಕ್ಕೆ ಸಾಧ್ಯ? ವರ್ಷ, 6 ತಿಂಗಳು, 2 ವರ್ಷ, 3 ವರ್ಷ ಯುದ್ಧ ಒಂದು ದೇಶ ಮಾಡಿಬಿಡ್ತು ಅಂತ ಹೇಳಿದ್ರೆ 20 ವರ್ಷ, 30 ವರ್ಷ ಆ ದೇಶ ಹಿಂದಕ್ಕೆ ಹೋಗ್ಬಿಡುತ್ತೆ. ಈ ಇರಾನ್ ಮತ್ತು ಇಸ್ರೇಲ್ ನಡುವೆ ನಿಜಕ್ಕೂ ಈ ಒಂದು ಯುದ್ಧ ಡಿಕ್ಲೇರ್ ಆಗಿ ಪ್ರತಿದಿನವೂ ನಡೆಯೋಕ್ಕೆ ಸಾಧ್ಯ ಇದೆಯಾ? ಯುಕ್ರೇನ್ ರಷ್ಯಾ ನೋಡ್ತಾ ಇದ್ದೀವಿ. ಈಗ ನಮ್ಗೆ ಆಲ್ರೆಡಿ ಇಸ್ರೇಲ್ ಇರಾನ್ ಮೇಲೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಇದೀಗ ಕಚ್ಚಾ ತೈಲ ಬೆಲೆ, ನಾನು ನಿನ್ನನ್ನು ಹಾಳು ಮಾಡ್ತೀನಿ ಅಂದರೆ ನಾನು ನಿನ್ನನ್ನು ಹಾಳು ಮಾಡ್ತೀನಿ, ನೀನಾ ಅಂತ ಹೇಳಿ ನಿಂತಿರ್ತಕ್ಕಂಥ ಒಂದು ಯುದ್ಧ ಇದು. ಈಗ ಆಲ್ರೆಡಿ ಬ್ಯಾರಲ್ಗೆ $78 ತಲುಪಿಟ್ಟಿದೆ ಕಚ್ಚಾ ತೈಲ. ಹೀಗಾಗಿ ಎಲ್ಲ ಕಡೆಯಲ್ಲಿ ತೈಲ ಬೆಲೆ ಕೂಡ ಒಂದು ಕಡೆ ಜಾಸ್ತಿ ಆಗಬಹುದು. ಭಾರತ ನೇರವಾಗಿ ಆಮದು ಮಾಡಿಕೊಳ್ಳದೆ ಇದ್ದರೂ ಬೆಲೆ ಏರಿಕೆ ಆಗುತ್ತೆ ಅಂಥೇಳಿ ಇಂಡಿಯಾ ಮೇಲೆ ಇರ್ತಕ್ಕಂಥ ಎಫೆಕ್ಟು. ಇನ್ನು ಬೆಂಜಮಿನ್ ನೆತನ್ಯಾಹು ಮತ್ತು ಇರಾನ್ ಅಂತ ಬಂದಾಗ ಇಲ್ಲಿ ಇರ್ತಕ್ಕಂಥ ವಿಚಾರ ಇಷ್ಟೇ, ಇರಾನ್ ಎಲ್ಲೋ ಒಂದು ಕಡೆ ಯಾವಾಗಲೂ ಪ್ರಾಕ್ಸಿ ವಾರನ್ನು ಮಾಡ್ತಾ ಇರುತ್ತೆ. ಹೆಜ್ಬುಲ್ಲಾಗಳನ್ನು ಇಟ್ಕೊಂಡು ಇವರೊಂದು ಕಡೆ ವಾರ್ ಮಾಡ್ತಿರ್ತಾರೆ. ಪಾಕಿಸ್ತಾನ ಇಂಡಿಯಾದಲ್ಲಿ ಮಾಡುತ್ತಲ್ಲ ಆ ರೀತಿಯಲ್ಲಿ. ಇನ್ನೊಂದು ಕಡೆ ಹೌತಿ ಬಂಡುಕೋರನ್ನು ಬಳಸ್ಕೊಳ್ತಾರೆ ಅವರು ಅಂಥೇಳಿ. ಇದೀಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ವೆಂಕಟೇಶ್ ನಾಯಕ್ ಅವರಿದ್ದಾರೆ, ನಿವೃತ್ತ ಕರ್ನಲ್. ಸ್ವಾಗತ ವೆಂಕಟೇಶ್ ನಾಯಕ್ ಸರ್ ನಿಮಗೆ ಈ ಒಂದು ಡಿಬೇಟ್ಗೆ. ನಮಸ್ಕಾರ, ಸ್ವಾಗತ, ಗುಡ್ ಈವ್ನಿಂಗ್. ಇನ್ನೊಂದು ಕಡೆ ನಮ್ಮ ಜೊತೆಯಲ್ಲಿ ಪ್ರೇಮಶೇಖರ್ ಅವರಿದ್ದಾರೆ, ಅಂತಾರಾಷ್ಟ್ರೀಯ ವಿದ್ಯಮಾನಗಳ ವಿಶ್ಲೇಷಕರು, ಸಾಕಷ್ಟು ಅಂಕಣಗಳನ್ನು ಕೂಡ ಬರಿತಾ ಇರ್ತಾರೆ. ಅವರು ಸ್ವಾಗತ ಮಾಡ್ತಾ ಇದ್ದೀನಿ. ಸ್ವಾಗತ ಪ್ರೇಮಶೇಖರ ಸರ್ ನಿಮಗೆ ಈ ಒಂದು ಡಿಬೇಟ್ಗೆ. ನಮಸ್ತೆ ಸರ್, ಥ್ಯಾಂಕ್ ಯು. ಫೈನ್. ನಾನು ಮೊದಲಿಗೆ ನಾನು ವೆಂಕಟೇಶ್ ನಾಯಕ್ ಸರ್ನ ಕೇಳಿಬಿಡ್ತೀನಿ. ವೆಂಕಟೇಶ್ ನಾಯಕ್ ಸರ್, ಈಗ ಇರಾನ್ ಮತ್ತು ಇಸ್ರೇಲ್ ಸಂಘರ್ಷ ನೋಡಿದಾಗ ನೇರವಾಗಿ ಗಡಿ ಹಂಚಿಕೊಂಡಿಲ್ಲ. ಇಸ್ರೇಲ್ ತನ್ನ ಸುತ್ತಲ ಯಾವುದೇ ದೇಶಗಳು ಕೂಡ, ಅಥವಾ ಆ ದೇಶಗಳ ಫ್ರೆಂಡ್, ಗೆಳೆಯ, ಸ್ನೇಹಿತ, ಇವ್ರು ಯಾರು ಅಣು ಅಸ್ತ್ರವನ್ನು ಇಟ್ಕೊಳ್ಬಾರ್ದು ಅಂತ ಅದರದೊಂದು ಭಯ. ಇವರು ಅಣು ಅಸ್ತ್ರ ಇಟ್ಕೊಂಡ್ರು ಅಂದರೆ ಇಸ್ರೇಲ್ ಮೇಲೆ ಹಾಕ್ಬಿಡ್ತಾರೆ ಅಂಥೇಳಿ ಆ ಕಾರಣಕ್ಕೆ ನಡೀತಾ ಇರ್ತಕ್ಕಂಥ ಒಂದು ಸಂಘರ್ಷ ಇದು. ಸೊ ಹೀಗಿದ್ದಾಗ ನನ್ನ ಪ್ರಶ್ನೆ, ಈ ಒಂದು ವಿಚಾರದಲ್ಲಿ ಅತಿ ಮುಖ್ಯವಾಗಿ ಇಸ್ರೇಲ್ ಈಗ ಈ ಒಂದು ದಾಳಿಯನ್ನು ಕೈಗೊಂಡಿದೆಯಲ್ಲ, ಇದೇನೋ ಬೌಂಡ್ರಿನ ನಾವು ಫಿಕ್ಸ್ ಮಾಡಿಕೊಂಡು ಅಲ್ಲೋಗಿ ನಾನು ದಾಳಿ ಮಾಡಿಬಿಡ್ತೀನಿ, ಆ ಭೂಮಿ ನಾನು ತೊಗೊಂಡ್ಬಿಡ್ತೀನಿ, ಇಡೀ ಇರಾನ್ ವಶಪಡಿಸ್ಕೊಂಡ್ಬಿಡ್ತೀನಿ, ಆ ರೀತಿ ಮಾಡೋಕ್ಕಾಗಲ್ಲ. ಇಂಥ ಸಂಘರ್ಷಗಳು ಎಷ್ಟು ನಡೆಯಬಲ್ಲದು ಅಂತ ನನ್ನ ಪಾಯಿಂಟ್ ಸರ್ ಇಲ್ಲಿ. ಬೇಸಿಕಲಿ ಈಗ ಇಸ್ರೇಲು ಮತ್ತು ಇರಾನದು ಡಿಸ್ಟೆನ್ಸ್ ನೋಡಿದರೆ 1600 ಕಿಲೋಮೀಟರ್ಸ್ ಇದೆ ಏರಿಯಲ್ ಸ್ಪೇಸ್. ಸೊ ಇವ್ರದ್ದು ಏನಂತಂದರೆ, ಈಗ ಇಸ್ರೇಲ್ ಅಸ್ತಿತ್ವ ಬಂದಾಗಳಿಂದ ಹಿಡಿದು ಈ ಪ್ರಾಬ್ಲಮ್ಮು 1979ದಿಂದ
ಓಕೆ, ಆ ಪೀರಿಯಡ್ ಆಮೇಲೆ ಹೇಳ್ತೇನೆ ನಾನು. ಸುತ್ತ ಏನಪ್ಪ ಅಂದರೆ ಇಸ್ರೇಲಿಗೆ ಏನಂತಂದರೆ ಅರಬ್ ದೇಶದ ಎಲ್ಲ ಎನಿಮೀಸ್. ಓಕೆ. ಬಟ್ ಅವರು ತಮ್ಮ ಇಂಟೆಲಿಜೆನ್ಸ್ ಪವರು, ಮೊಶಾದ್ ಪವರು, ಮತ್ತೇನಪ್ಪ ಅಂದರೆ ಟೆಕ್ನಾಲಜಿ, ಮತ್ತೇನಂತಂದರೆ ಅವ್ರದ್ದು ಬ್ರೈನ್ ಪವರು, ಬಿಸ್ನೆಸ್ಸು, ಹಣ, ಇದರಿಂದ ಏನಪ್ಪ ಅಂತಂದರೆ ಇಡೀ ವರ್ಲ್ಡ್ದಲ್ಲಿ ಜ್ಯೂಸ್ ಆಗಲಿ ಇಸ್ರೇಲ್ಗಾಗಲಿ ಏನಪ್ಪ ಅಂದ್ರೆ ಒಂದು ಶಕ್ತಿ ಇದೆ. ಓಕೆ. ಈಗ ಕೇವಲ 2 ಕೋಟಿ ಇರ್ತಕ್ಕಂಥ ಜ್ಯೂಸು ಅಲ್ಲಿ ಆ್ಯಕ್ಚುಲಿ ಇಸ್ರೇಲ್ದಲ್ಲಿ ಇರೋದು ಓನ್ಲಿ 62 lakhs, ರೆಸ್ಟ್ ಆಫ್ ದಮ್ ಆರ್ ಔಟ್ಸೈಡ್. ಓಕೆ. ಇವನ್ ಅಮೇರಿಕದ ಕೂಡ ದಬ್ ಭಾಳ ಇದೆ ಜ್ಯೂಸ್ದು. ಓಕೆ. ಸೊ ಅದೊಂದು ಜ್ಯೂವಿಶ್ ಲಾಬಿ ಇದೆ ಅವ್ರದ್ದು. ಏನಪ್ಪ ಅಂದ್ರೆ ಅಮೇರಿಕನ್ದು ಡಿಸಿಷನ್ ಮೇಕಿಂಗ್ದಲ್ಲಿನೂ ಸಾಕಷ್ಟು ಅವ್ರದ್ದು ಇದಿರ್ತದೆ. ಓಕೆ. ಸೊ ದಟ್ ಈಸ್ ಒನ್ ಪಾರ್ಟ್ ಆಫ್ ಇಸ್ರೇಲ್. ಇದುವರೆಗೆ ಇಸ್ರೇಲ್ ಫೇಸ್ ಮಾಡಿದ್ದು ಹಮಾಸ್, ಪ್ಯಾಲೆಸ್ಟೈನ್, ಲೆಬನಾನ್, ಸಿರಿಯಾ, ಇವೆಲ್ಲ ವೀಕ್ ಕಂಟ್ರೀಸ್ ಅಥವಾ ವೀಕ್ ಟೆಂಪ್ರರಿ ಏನಪ್ಪ ಅಂದ್ರೆ ಗೊರಿಲ್ಲಾ ವಾರ್ಫೇರ್ ಟೈಪ್. ಬಟ್ ಫಾರ್ ದ ಫಸ್ಟ್ ಟೈಮ್ ಬಿಸಿ ಮುಟ್ಟಿದ್ದೇನಪ್ಪ ಅಂತಂದ್ರೆ ಇರಾನ್ ಜೊತೆಗೆ ಅಟ್ಯಾಕ್ ಮಾಡಿದ ನಂತರ ಮುಟ್ಟಿದವರು. ಅವ್ರದ್ದು ಏನಂತಂದರೆ ಸಮ್ಹೌ ಅಂದರೆ 1979 ಇದರಿಂದ ಇರಾನ್ ಬೈ ಚಾನ್ಸ್ ಏನಾದರೂ ನ್ಯೂಕ್ಲಿಯರ್ ವೆಪನ್ ಅಕ್ವೈರ್ ಮಾಡಿತ್ತು, ಡೆವಲಪ್ ಮಾಡಿತ್ತು ಅಂತಂದರೆ ಅದು ಫಸ್ಟ್ ಯೂಸ್ ಮಾಡೋದು ನಮ್ಮ ಮೇಲೆ ಯೂಸ್ ಮಾಡ್ತಾರೆ ಅಂತಕೊಂಡು ಅವ್ರಿಗೊಂದು ಭಯ ಇದೆ. ಆದರೆ ಎಲ್ಲ ನ್ಯೂಕ್ಲಿಯರ್ ನೇಷನ್, ನನ್ನ ದೃಷ್ಟಿಯಲ್ಲಿ ಇರಾನ್ ಎಂದು ನ್ಯೂಕ್ಲಿಯರ್ ಸ್ಟೇಟ್ ಆಗ್ತದೆ ಅಥವಾ ನ್ಯೂಕ್ಲಿಯರ್ ವೆಪನ್ಸ್ ಒಂದು 15-20 ಆಗ್ತದಂದರೆ ಆ ಏರಿಯಾದಲ್ಲಿ ಪರ್ಮನೆಂಟ್ ಶಾಂತಿ ಇರ್ತದೆ. ಓಕೆ. ಈ ಇಸ್ರೇಲ್ ಅಂದಾಜೊಂದು ಏನಪ್ಪ ಅಂದ್ರೆ ಅಟ್ಯಾಕ್ ಮಾಡೋಕ್ಕೆ ಹೋಗೋದಿಲ್ಲ. ಯಾಕಂದರೆ ಒಂದು ನ್ಯೂಕ್ಲಿಯರ್ ಥ್ರೆಟ್, ನ್ಯೂಕ್ಲಿಯರ್ ಈಸ್ ವೆಪನ್ ನಾಟ್ ಟು ಬಿ ಯೂಸ್ಡ್, ಇಟ್ ಈಸ್ ಫಾರ್ ಡೆಟರೆನ್ಸ್. ಎಲ್ಲಿವರೆಗೆ ನಿಮ್ಮ ನ್ಯೂಕ್ಲಿಯರ್ ವೆಪನ್ಸ್ ಇರ್ತದೆ. ಈಗ ನಾರ್ತ್ ಕೊರಿಯಾದಲ್ಲಿದೆ, 4-5 ಜೇಬ್ನಲ್ಲಿ ಇಟ್ಕೊಂಡು ತಿರುಗಾಡ್ತಾನೆ, ಯಾರು ಮುಟ್ಟಕ್ಕೆ ಹೋಗೋದಿಲ್ಲ ಅವ್ರು. ಅದೇ ನ್ಯೂಕ್ಲಿಯರ್ ವೆಪನ್ ಇದ್ದಿದ್ದಲ್ಲಪ್ಪ ಅಂದ್ರೆ ಅಳ್ಳಾಡಿಸ್ಬಿಡ್ತದ್ರು. ಕರೆಕ್ಟ್. ಹಾಂ. ಸೊ ದಟ್ ಈಸ್ ಮೈ ಟೇಕ್. ಫೈನ್ ಸರ್, ಫೈನ್. ನಾನು ಪ್ರೇಮಶೇಖರ ಸರ್, ಈಗ ಇಸ್ರೇಲ್ ಆಲ್ರೆಡಿ ಗಾಜಾದ ಮೇಲೆ, ಹೆಜ್ಬುಲ್ಲಾ ಹಮಾಸ್ನ ಮೇಲೆ ಒಂದು ವಾರ್ ಮಾಡ್ಕೊಂಡು ಕೂತಿದೆ ಸರ್. ಈ ವಾರೇ ಸಾಕಷ್ಟು ಪೆಟ್ಟನ್ನು ಕೊಟ್ಟಿರಬೇಕು. ಪೆಟ್ಟಂದರೆ ಇಸ್ರೇಲ್ನೇನೋ ಬಂದು ಹಮಾಸ್ ಅವರೇನೋ ಮಾಡಿಬಿಟ್ಟಿದ್ದಾರೆ ಅಂತಲ್ಲ, ಫಿನಾನ್ಷಿಯಲಿ ಅಂತ ಬಂದ ದೊಡ್ಡ ಒಂದು ಪೆಟ್ಟು. ಹಂಗೆ ಲೆಕ್ಕ ತೊಗೊಂಡು ಹೋದಾಗ ಅರಬ್ ದೇಶಗಳಾಗಲಿ ಅಥವಾ ಇರಾಕ್ ಆಗಲಿ, ಇರಾನ್ ಆಗಲಿ, ಈಜಿಪ್ಟ್ ಆಗಲಿ, ಸಿರಿಯಾ ಆಗಲಿ, ಇವರೆಲ್ಲರೂ ನನ್ನ ವಿರುದ್ಧ ಒಟ್ಟೊಟ್ಟಿಗೆ ಬಂದುಬಿಡ್ಬೋದೇನೋ ಅಂತ. ಒಟ್ಟಿಗೆ 3 ದೇಶಗಳು ಬಂದಿದ್ದಾಗಲೂ ಕೂಡ ಇಸ್ರೇಲ್ಗೆ ಎದ್ದಿರ್ತಕ್ಕಂಥ ಹಿಸ್ಟ್ರಿ ಇದೆ. ಈಗ ಇರಾನ್ ವಿಚಾರದಲ್ಲಿ ಅಕಸ್ಮಾತ್ ಇರಾನ್ ಜೊತೆಗೆ ರಷ್ಯಾನೋ ಈ ಕಡೆ ಚೈನಾನೋ ಸೇರಿಕೊಂಡ್ರೆ, ಅರಬ್ ದೇಶಗಳು ಸೇರಿಕೊಂಡ್ರೆ ಏನಾಗಬಹುದು ಈ ಪರಿಸ್ಥಿತಿ ಅಂತ? ಸದ್ಯದ ಸಿಚುವೇಶನ್ನಲ್ಲಿ ಇರಾನ್ ಜೊತೆ ನೇರವಾಗಿ ರಷ್ಯಾ ಅಥವಾ ಚೈನಾ ಸೇರೋ ಸಾಧ್ಯತೆನೇ ಇಲ್ಲ. ಪುತಿನ್ ಈಗಾಗಲೇ ಇರಾನಿಯನ್ ಅಡ್ಮಿನಿಸ್ಟ್ರೇಷನ್ಗೆ ಹೇಳಿದ್ದಾರೆ, ಸಮझौता ಮಾಡ್ಕೊಳ್ಳಿ, ಇದನ್ನ ನಿಲ್ಲಿಸಿ ಅಂತ. ಮತ್ತೆ ಪುತಿನ್ ಮತ್ತೆ ಡೊನಾಲ್ಡ್ ಟ್ರಂಪ್ ನಡುವೆ ಮಾತುಕತೆ ನಡೀತಾ ಇದೆ ಈ ವಿಷಯದ ಕುರಿತಾಗಿ. ಹೀಗಾಗಿ ರಷ್ಯಾ ತನ್ನ ಈ 2 ನಡೆಗಳಿಂದ, ಅಂದ್ರೆ ಅಮೆರಿಕನ್ ಪ್ರೆಸಿಡೆಂಟ್ ಜೊತೆ ಮಾತಾಡ್ತಾ ಇರೋದ್ರಿಂದ ಮತ್ತೆ ಖಮೇನಿ ಅವ್ರಿಗೂ ಸಹ ಸಲಹೆ ಕೊಡ್ತಾ ಇರೋದ್ರಿಂದ ರಷ್ಯಾದ ನಿಲುವು ಏನು ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ರಷ್ಯಾ ಇರಾನ್ ಪರವಾಗಿ ನಿಲ್ಲೋದಿಲ್ಲ. ಚೈನಾದೊಂಥರ ಡಾರ್ಕ್ ಹಾರ್ಸ್ ಇವಾಗ, ಅದನ್ನ ನಾವು ಏನು ಹೇಳೋದಕ್ಕಾಗೋದಿಲ್ಲ. ಆದ್ರೆ ಚೈನಾಗೆ ಸಹ ಈಗ ಅದರ ಒಂದು ಶಿ ಜಿನ್ಪಿಂಗ್ ತನ್ನ ಹೋಮ್ ಟರ್ಫ್ ಅಲ್ಲೇ ಆತ ಫೇಸ್ ಮಾಡ್ತಾ ಇರುವಂತ ಒಂದು ಅಪೋಸಿಷನ್ ಇಂದಾಗಿ ಮತ್ತೆ ಅದರ ಇಕಾನಮಿ ಅದು ಕೆಳಮಟ್ಟಕ್ಕೆ ಹೋಗ್ತಾ ಇರೋ ಸನ್ನಿವೇಶದಲ್ಲಿ ಈ ಇರಾನ್ ಜೊತೆ ಸೇರ್ಕೊಂಡು ಆಮೇಲೆ ಆಕ್ಚುಲಿ ಇಸ್ರೇಲ್ ವಿರುದ್ಧ ನಿಲ್ಲುವಂತ ಒಂದು ಸಾಧ್ಯತೆ ಕಡಿಮೆ. ಇನ್ಫ್ಯಾಕ್ಟ್ ನಾವ್ ಇದನ್ನ ನೋಡೋದಾದ್ರೆ ಇಡೀ ಕಳೆದ 20 ತಿಂಗಳುಗಳಿಂದ ಏನ್ ನಡೀತಾ ಇದೆಯೋ ವೆಸ್ಟ್ ಏಷ್ಯಾಕ್ಕೆ, ಅದರ ಮೂಲ ಇರೋದೇ ಚೈನಾದಲ್ಲಿ. ಇನ್ಫ್ಯಾಕ್ಟ್ ಐಮೆಕ್ ಅದನ್ನ ಅಪೋಸ್ ಮಾಡೋದಕ್ಕೆ, ಹಾಳುಗೆಡುವುದಕ್ಕೋಸ್ಕರ ಚೈನಾ ಇರಾನ್ ಅನ್ನ ಉತ್ತೇಜಿಸಿ ಇರಾನ್ ಇದನ್ನ ಹಮಾಸ್ಗೆ ಹೇಳಿ October 7, 2023 ಅಟ್ಯಾಕ್ಸ್ ಮಾಡಿದ್ದು. ಓಕೆ. ಆದ್ರೆ ಈಗ ಅದು ಎಲ್ಲರ ಕೈ ಮೀರಿ ಹೊರಟೋಗಿದೆ. ಇರಾನ್ ಕೈ ಮೀರಿ ಹೋಗಿದೆ, ಚೈನಾದ ಕೈ ಮೀರಿಯೂ ಸಹ ಹೊರಟೋಗಿದೆ. ಇಂಥ ಸಿಚುವೇಶನ್ ಅಲ್ಲಿ ಚೈನಾ ಈ ಒಂದು ಇನ್ನಷ್ಟು ಮುಂದಕ್ಕೆ ತಗೊಂಡೋಗಿ ತಾನೇ ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗುವಂತ ಒಂದು ಸಿಚುವೇಶನ್ ಇಲ್ಲ. ಆದ್ರೆ ಅವ್ರು ಸಪ್ಲೈ ಮಾಡ್ತಾ ಇದ್ದಾರೆ ಆನ್ಸರ್ ಎಮಿಷನ್ಸ್, ಅದನ್ನ ನಾವು ನೋಡ್ತಾ ಇದ್ದೀವಿ. ಆದ್ರೆ ಎಷ್ಟರ ಮಟ್ಟಿಗೆ ಅದು ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಆಗುತ್ತೆ, ನೋ ಐ ಡೌಟ್ ದಟ್. ಓಕೆ.